ಒಂದು ಗಂಡಸರಿಗೆ ಎಲ್ಲಕ್ಕಿಂತ ಮೆನ್ ಅಂದರೆ ಒಂದು ಸೆಕ್ಸ್ ಮ್ಯಾಸ್ಕ್ಯುಲಿನಿಟಿ ಅಂದರೆ ಅವನ ಪವರ್ ಏನಿದೆ, ಅವನ ಆಸ್ತಿ ಎಷ್ಟು ಇರ್ಬೋದು, ಬಟ್ ಇದರಲ್ಲಿ ಈ ವಿಷಯದಲ್ಲಿ ವೀಕ್ ಇಕ್ಬಿಟ್ರೆ ನಂದು ಸಮಾಜದಲ್ಲಿ ಅಥವಾ ಸೊಸೈಟಿನಲ್ಲಿ ನನ್ನ ಮರ್ಯಾದೆ ಇಲ್ಲ. ಇವತ್ತು ಏನೋ ತಿಂದಿದ್ದಿರ್ತೀವಿ, ಅದು ವೀರ್ಯನಲ್ಲಿ ಶುಕ್ರನಲ್ಲಿ ಕನ್ವರ್ಟ್ ಆಗಬೇಕಂದ್ರೆ 90 ದಿನ ಬೇಕು, 90 ಡೇಸ್. ಆಂಗ್ಸೈಟಿ ಡೆವಲಪ್ ಆದ ತಕ್ಷಣ ನಿಮೋರ್ಕಿ ಕಳ್ಕೊಳ್ತಾನೆ. ಸೊ 3rd 4th ಟೈಮ್ ಅಚೀವ್ ಆದಮೇಲೆ ದೆನ್ ಹಿ ವಿಲ್ ಕಮ್ ಟು ದ ಕನ್ಕ್ಲೂಷನ್, ನನ್ನ ಕೈದಿಂದ ನಿಮೋರ್ಕಿ ಬರ್ತಾನೇ ಇಲ್ಲ. ನಾವು ವೀರ್ಯ ನಾಶ ಮಾಡುವಾಗ ಯೋಚನೆ ಮಾಡಬೇಕು. ಯಾಕಂದರೆ ನಾವು ಬರೀ ಏನಿದೆ ಒಂದು ಪರ್ಸ್ನಲ್ ಪ್ಲೇಜರ್ ಅಥವಾ ಸ್ಟಿಮ್ಯುಲೇಷನ್ಗಾಗಿ ನಾವೇನು ವೀರ್ಯ ನಾಶ ಮಾಡ್ತಾ ಇದೀವಲ್ಲ, ಅದು ಆಗಬೇಕಂದ್ರೆ ಎಷ್ಟು ದಿನ ಆಗ್ತಾಯಿದೆ. ಅವರು ಸೆಕ್ಸ್ನಲ್ಲಿ ತುಂಬ ಚೆನ್ನಾಗಿದೆ ಅಂದರೆ ಅವರು ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ, ವೆರಿ ಸೇಮ್ ಟೈಮ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾಳೆ ಯಂಗ್ ಕಪಲ್ಸ್ನಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಕಡಿಮೆ ಇದೆ. ಸೊ ಎಲ್ಲರಿಗೆ 8 ಇಂಚ್ ಪೆನಿಸ್ ಇರಬೇಕು ಅಥವಾ 10 ಇಂಚ್ ಪೆನಿಸ್ ಇರಬೇಕಂದ್ರೆ ಸಾಧ್ಯ ಇಲ್ಲ. ನಮ್ಮ ಆವ್ರೇಜ್ ಇಂಡಿಯನ್ ಪೆನಿಸ್ ಸೈಜ್ ಹೇಳ್ತೀನಿ 4 into 5 inch ವೆನ್ ಇಟ್ ಈಸ್ ಇನ್ ಟು ಎರೆಕ್ಷನ್ ಮೋಡ್. ಸೊ ಈ ಸ್ಟೋರಿ ಬಗ್ಗೆ ನಾನು ಏನು ಹೇಳ್ತಿದ್ದಿಲ್ಲ, ಆ ಹುಡುಗಿದ ಫೆಂಟಸಿ ಏನೈತಂದರೆ ಇವನು ½ an hour ಸೆಕ್ಸ್ ಮಾಡಬೇಕು, ಇವನ್ ಪೆನಿಸ್ ಸೈಜ್ ದೊಡ್ಡದಾಗಿ ಇರಬೇಕಾಗಿತ್ತಂತ. ಪೀಪಲ್ ಅವ್ರು ಏನು ಮಸ್ಟರ್ಬೇಷನ್ ಸ್ವಲ್ಪ ಲಿಮಿಟ್ಗಿಂತ ಜಾಸ್ತಿ ಮಾಡಿದಿರ್ತಾರ. ED ಪ್ರಾಬ್ಲಮ್ ಇದೆ, ಪ್ರಿಮ್ಯಾಚರ್ ಎಜಾಕ್ಯುಲೇಷನ್ ಇದೆ, ಇನ್ಫರ್ಟಿಲಿಟಿ ಇಶ್ಯೂಸ್ ಇದೆ, ಅಲಿಗೋಸ್ಪರ್ಮಿಯಾ ಇದೆ, ಅಜೂಸ್ಪರ್ಮಿಯಾ ಇದೆ, ಎಲ್ಲ ಬಿಕಾಸ್ ಯು ಆರ್ ಡ್ಯಾಮೇಜಿಂಗ್ ಯುವರ್ ಅನಾಟಮಿಕಲ್ ಸ್ಟ್ರಕ್ಚರ್. ಪಾಮ್ ಎಂಡ್ಯೂಸ್ ಎರೆಕ್ಟೈಲ್ ಡಿಸ್ಫಂಕ್ಷನಲ್ಲಿ ಏನಾಗ್ತಾ ಇದೆ, ನೀವು ಯಾವಾಗೂ ಪಾನ್ ನೋಡ್ತೀರಾ, ಥ್ರೆಶೋಲ್ಡ್ ಹೋಗ್ತಾ ಇದೆ, ಎನರ್ಜಿ ರಿಲೀಸ್ ಆಗ್ತಾ ಇದೆ, ಥ್ರೆಶೋಲ್ಡ್ ಹೋಗ್ತಾ ಇದೆ, ಎನರ್ಜಿ ರಿಲೀಸ್ ಆಗ್ತಾ ಇದೆ. ಸೊ ವೆನ್ ಇಟ್ ಕಮ್ಸ್ ಟು ನಾರ್ಮಲ್ ಸೆಕ್ಸ್ ಅಥವಾ ನೀವು ಪಾನ್ ನೋಡಿಬಿಟ್ಟು ಆ ಎನರ್ಜಿನ ಥ್ರೆಶೋಲ್ಡ್ ಬಂದುಬಿಟ್ಟು ಆರ್ಗ್ಯಾಸಮ್ ಅಚೀವ್ ಮಾಡಿಬಿಟ್ಟು ನೀವು ಒಂದು ನಾರ್ಮಲ್ ಸೆಕ್ಸ್ ಮಾಡಬೇಕಂದ್ರೆ ಅಲ್ಲವಾಗ ನಿಮಗೆ ನಿಮೂರ್ಕಿನೇ ಬರಲ್ಲ. ಮಾಸ್ಟರ್ಬೇಷನಲ್ಲಿ ತುಂಬ ಇನಿಷಿಯಲಿ ಚೆನ್ನಾಗಿ ಅನಿಸುತ್ತೆ, ದೆನ್ ಸ್ಲೋಲಿ ಇಟ್ ಬಿಕಮ್ ಅಡಿಕ್ಟ್. ಒಂದು ಸತಿ ಆ ಅಡಿಕ್ಷನಲ್ಲಿ ಹೋಗಿಬಿಟ್ರೆ ಫ್ಯೂಚರ್ ಮದುವೆ ಆದಮೇಲೆ ಏನಾಗುತ್ತೆ ಅಂದರೆ 90% ಜನರಿಗೆ ಯಾವ ಡಾಕ್ಟರ್ ಹತ್ರ ಹೋಗೋದು ಅವಶ್ಯಕತೆಯೇ ಇಲ್ಲ.